ಅಮ್ಮ ತುಳಸಿ, 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 ಆಕಾಶ್, ಅಮ್ಮ ತುಳಸಿ, ಅಮ್ಮ ತುಳಸಿ, ತುಳಸಿ, ಎದ್ದೇಳಮ್ಮ. ತುಳಸಿ, ತುಳಸಿ, ಏನೂ ಆಗಲ್ಲಮ್ಮ. ಮಗು ನಾನು ಹುಡುಕ್ತೀನಿ, ನೀನಿರಮ್ಮ. ಇಲ್ಲೋಡಮ್ಮ, ಮಗುಗೇನೂ ಆಗಿಲ್ಲ ತುಳಸಿ. ನೋಡು, ಕಟ್ಕೊಂಡು ಅವಳನ್ನೇ ಸಾಯಿಸ್ಬೇಕು ಅಂತ ನೋಡುದಲ್ಲಮ್ಮ. ಅವಳನ್ನ ಜೈಲಿಗೆ ಕಳಿಸ್ಬೇಕಣಮ್ಮ. ಬೇಡ, ಕೇಸು ಜಗಳ ಯಾವುದೋ ಬೇಡ. ಅವನೊಬ್ಬ ದುಷ್ಟ. ನನ್ನ ಮಗು ಅನ್ನೋ ಕನಿಕರನು ಇಲ್ಲದೆ ಇರೋನಿಂದ ನನ್ನ ಮಗು ಶಾಶ್ವತವಾಗಿ ದೂರ ಇದ್ದೇ ಬೆಳಿಬೇಕು. ಆ ಮನೆಗೆ ಸಂಬಂಧ ಇಲ್ದಿರೋ ಹಾಗೆ ನಿಮ್ ಮನೆ ಕರ್ಕೊಂಡು ಹೋಗಿ ಬೆಳೆಸಿ ಹೊರಟೋಗಿ. ಎಲ್ಲಿಂದ ಹೊರಟೋಗಿ. ಅಮ್ಮ ತುಳಸಿ, ಬಾ ಹೊರಟೋಗಿ. ಅಮ್ಮ. ರಾಕ್ಷಸ ಮತ್ತೆ ಬರೋಷ್ಟರಲ್ಲಿ ಹೊರಟೋಗಿ. ಕಂದ, ಮೈಥಿಲಿ. ನಾನು ಬಡ್ಕೊಂತಾನೆ ಇದ್ದೆ ಅವಳನ್ನ ಕರ್ಕೊಂಡು ಹೋಗ್ಬೇಡ ಅಂತ. ತಾಯಿನ ಕಳ್ಕೊಂಡಿರೋ ಹೆಣ್ಣು ಮಗು ತಾನ್ ಹೆತ್ತ ಮಗುಗೆ ತಂದೆ ಯಾರು ಅಂತ ಹೇಳಕ್ಕಾಗದೇ ಇರೋ ಹೆಣ್ಣಿಗೆ ಸಹಾಯ ಮಾಡೋದು ಅಂದ್ರೆ ಸಾವನ್ ಬರ್ಮಾಡ್ಕೊಂಡಂಗೆ ಅಂತ. ಅರೆ, ಡ್ರೈವರ್ನ ಬೈದು ಆಕಾಶ್ ತಾನೇ ಹೋಗ್ತೀನಿ ಅಂದ. ಹೋಗ್ಬಿಟ್ಟ. ನಮ್ ತಂದೆ ಮನೆ ಬಿಟ್ಟು ಹೊರಟೋದ್ರು ಬಾವ. ನನ್ನ ತಮ್ಮ ಈ ಲೋಕನೇ ಬಿಟ್ಟು ಹೊರಟೋದ. ಆದ್ರೆ ನಮ್ಮಮ್ಮಂಗಿನ್ನ ಕೋಪ ಕಡಿಮೆ ಆಗಿಲ್ಲ. ನಾನಿನ್ ಯಾರ ಮೇಲೆ ಕೋಪ ಇಟ್ಕೊಳ್ಳಿ? ಕೋಪ ಇಲ್ವಾ ಅಮ್ಮ? ತುಂಬಾ ಸಂತೋಷವಾಗಿದ್ಯಾ ಹಾಗಾದ್ರೆ? ಹೌದ್ ಬಿಡು, ನಿನ್ನ ಹಠ ಗೆಲ್ತಲ್ಲ. ಪ್ರೀತಿಸಿದ್ರೆ ಪ್ರಾಣ ಕೊಡ್ತೀಯ, ಇಲ್ಲ ಅಂದ್ರೆ ಅವ್ರ ಪ್ರಾಣ ಹೋದ್ರೂ ನೀನು ಅವ್ರನ್ನ ಮಾತಾಡ್ಸಲ್ಲ. ಅಷ್ಟಕ್ಕೂ ಅಪ್ಪ ಮೈಥಿಲಿ ಚಿಕ್ಕಮ್ಮ ಹತ್ರ ಹೋಗೋಕೆ ಕಾರಣ ಏನು ಅಂತ ಗೊತ್ತಾ ನಿನ್ಗೆ? ಚಿಕ್ಕಮ್ಮನ? ಹೌದು, ನನ್ನ ತಂಗಿ ತುಳಸಿನ ಈ ಕೈಯಲ್ಲಿ ಎತ್ಕೊಂಡಿದ್ದೆ. ಇಲ್ಲೇ ಹುಟ್ಟಿದ ನನ್ನ ಸೋದರ ಸೊಸೆನ ಮಾತ್ರ ಎತ್ಕೊಳಕ್ಕಾಗ್ಲಿಲ್ಲ. ನನ್ನ ಕೈಗಳಲ್ಲಿ ಎತ್ಕೊಳಕ್ಕಾಗ್ಲಿಲ್ಲ. ಯಾಕಂದ್ರೆ ನಂಗೆ ಭಯ, ನಿಂಗೇನಾಗೋಗುತ್ತೋ ಅಂತ ನಂಗೆ ಟೆನ್ಷನ್. ಆದ್ರೆ ನಿಂಗೇನಾಗ್ಲಿಲ್ಲ, ಆರಾಮಾಗಿದ್ಯಾ. ತಮ್ಮನ್ನ, ತಂದೆನ, ತಂಗಿನ, ಕೊನೆಗೆ ಎಳೆ ಮಗನ್ ಕೂಡ ದೂರ ಮಾಡ್ಕೊಂಡಿದ್ದು ನಾನು. ಅಂದ್ರೆ ಮಾವ ಇನ್ನೋರ್ ಎರಡನೇ ಸಂಸಾರದ ಬಗ್ಗೆ ನಿನಗೆ ಮುಂಚೆನೆ ಗೊತ್ತಿತ್ತಾ? ನನಗೆ ಮೋಸ ಮಾಡಿದವರು ನನ್ನ ಕಣ್ಣು ಮುಂದೆ ಇರಬಾರ್ದು ಅಂತ ಹೇಳಿಲ್ವಾ? ಸುಹಾಸಿನಿ, ಮನ್ಸನ್ನ ಈ ರೀತಿ ಗುಂಡ್ಕಲ್ ಮಾಡ್ಕೊಂಡಿರೋರ ಹತ್ರ ಇರಕ್ಕಾಗಲ್ಲ. ನಡಿ ಹೋಗೋಣ. ನೀವ್ ಹೋಗಿ.
ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳ್ತಾ ಇಲ್ಲ, ಇನ್ನು ಮುಂದೆ ಇಲ್ಲಿ ಬರೋದೂ ಇಲ್ಲ. ನಾನ್ ಕೂಡ ಬರಲ್ಲ ಎಲ್ಲಿಗೂ. ಗಂಡ ಇಲ್ದೆ ಜಾನಕಿ ಅಮ್ಮನವ್ರು ಇರ್ಬೋದು ಸುಹಾಸಿನಿ, ನಿನಗಿರೋಕ್ಕಾಗತ್ತಾ? ಕಟ್ಕೊಂಡ್ ಹೆಂಡತಿಗೆ ಸತ್ಯ ಹೇಳ್ದೇನೆ ಎಲ್ಲ ಬಚ್ಚಿಟ್ಟು ಮೋಸ ಮಾಡಿದ್ದು ನಿಮ್ ತಂದೆ. ಅವರನ್ನ ವಹಿಸ್ಕೊಂಡ್ ಬರ್ತಾ ಹೆತ್ತ ತಾಯಿನೇ ಬೇರೆಯವಳ ಥರ ನೋಡ್ತಾ ಇರೋ ನಿಮ್ ಹಿಂದೆ ಬರೋದಕ್ಕಿಂತ ನಿಯತ್ತಾಗಿ ಧರ್ಮದಲ್ಲಿ ಬದುಕ್ತಾ ಇರೋ ಅತ್ತೆ ಜೊತೆಗೆ ನಾನ್ ಬದುಕೋದೇ ಮೇಲು. ಓಹೋ, ಮತ್ತೆ ನಾನಿಲ್ದೆ ನಮ್ಮ ಮಗನ್ ಹೇಗ್ ಬೆಳೆಸ್ತೀಯಾ? ಹೊರಟೋಗೋ. ನನ್ನ ಮೊಮ್ಮಗನ ತಾತ ತಪ್ಪು ಮಾಡಿರೋ ಹಾಗೆ ಜವಾಬ್ದಾರಿಯಿಂದ ತಪ್ಪಿಸ್ಕೊಂಡು ಹೋದ ತಂದೆ ಹಾಗಲ್ದೆ ಒಬ್ಬ ಉತ್ತಮ ವ್ಯಕ್ತಿಯಾಗಿ ಬೆಳೆಸ್ತೀನಿ ನನ್ನ ಪ್ರೀತಿಯ ಮೊಮ್ಮಗನ್ನ. ಹೋಗು 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 ಹೋಗು. ಏನಾಯ್ತೆ ಅಲಾರಾಮ್? ಪ್ರತಿದಿನ ನನ್ನ ಕನಸಲ್ಲಿ ಡ್ರೀಮ್ ವೆಲ್ ಬರ್ತಾಳೆ ಅಂತ ಗೊತ್ತು ತಾನೆ. ಅವಳ ಮುಖನ ಹೇಗಾದ್ರೂ ನೋಡಬೇಕು ಅಂತ ನನ್ನ ಹೃದಯ ಪ್ರೀತಿಯಿಂದ ದಡ್ 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 ಅಂತ ಹೊಡ್ಕೊಳ್ಳುತ್ತೆ ಅಂತ ನಿಂಗೆ ಗೊತ್ತು. ಆದರೆ ಸರಿಯಾಗಿ ಅವಳನ್ನ ನೋಡೋ ಹೊತ್ತಲ್ಲಿ ನಿನ್ ದೊಡ್ಡ ಮುಳು ಮುರಿದೋದಾಗೆ, ನಿನ್ ಚಿಕ್ಕ ಮುಳು ಕರ್ಗೋದಾಗೆ ಜೋರಾಗಿ ಕೂಗಿ ನನ್ನ ನಿದ್ದೆಯಿಂದ ಎಬ್ಬಿಸ್ಬಿಡ್ತೀಯ. ಒಂದು ನಿಮಿಷ, ಅಟ್ಲೀಸ್ಟ್ 1 ಸೆಕೆಂಡ್ ಬಿಟ್ಟಾದ್ರೂ ಕೂಗ್ಬೋದಲ್ವಾ? ಕೂಗದೆ ನಿನಗಿರೋಕ್ಕಾಗಲ್ಲ. ಅವಳನ್ನ ನೋಡದೆ ನನಗಿರೋಕ್ಕಾಗಲ್ಲ. ಖಂಡಿತವಾಗ್ಲೂ ಯಾವತ್ತೋ ಒಂದಿನ ಅವಳನ್ನ ಭೇಟಿ ಮಾಡಿ, ನೀನೇ ನನ್ನ ಪ್ರಪಂಚ, ನೀನೇ ನನ್ನ ಲವ್, ನೀನೇ ನನ್ನ ವೈಫ್ ಅಂತ ಹೇಳ್ತೀನಿ. ನನ್ನ ಬಂಗಾರ, ಎಲ್ಲಿ ಬಚ್ಚಿಟ್ಕೊಂಡಿದ್ಯಾ ನೀನು?
ಮೈಥಿಲಿ 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 ಯಾಕೆಷ್ಟು ಕೋಪದಲ್ಲಿದೀಯಾ? ಈ ತಿಂಗಳು ಯಾರಾದ್ರೂ ಬ್ಯಾಂಕ್ EMI ಕಟ್ಟಿಲ್ವಾ ಹೇಗೆ? ಹಾಗಂತ ಯಾರು ಹೇಳಿದ್ರು ಅಕ್ಕ? ಜಡೆ ನಿನ್ ಜಡೆ ಹೇಳಿತ್ತು. ಜಡೆ ಹೇಳೋದು ಅಂದ್ರೆ ಏನು? ನೀನ್ ಸಂತೋಷವಾಗಿ ಪ್ರಶಾಂತವಾಗಿದ್ರೆ ನಿನ್ ಜಡೆ ಮಲ್ಗಿರೋ ಹಾವಿನ ತರ ಇರುತ್ತೆ, ಇಲ್ಲ ಅಂದ್ರೆ ಬುಸ್ಕುಟ್ಟೋ ಹಾವಿನ ತರ ಅಲ್ಲಾಡ್ತಾ ಇರುತ್ತೆ. ಹಾಗೆ ನಿನ್ ಜಡೆ ಅಲ್ಲಾಡೋದ್ ನೋಡಿ ನೀನ್ ಯಾರ ಮೇಲೂ ಕೋಪ ಮಾಡ್ಕೊಂಡಿದ್ಯಾ ಅಂತ ಗೊತ್ತಾಯ್ತು. ಹೌದಕ್ಕ, ಅಲ್ಲೋಡು, ಆ ಪಕ್ಕದ ಮನೆ ಸುಬ್ಬಯ್ಯ ಚಿಕ್ಕಪ್ಪ ಹಸುನ ಕೊಂಡ್ಕೋತೀನಿ ಅಂದ್ರೆ ನಮ್ ಬ್ಯಾಂಕಲ್ಲಿ ನಾನ್ ಶ್ಯೂರಿಟಿ ಇದ್ದು ಅವ್ರಿಗೆ ಲೋನ್ ಕೊಡಿಸ್ದೆ. ಆದ್ರೆ ಅವ್ರು 3 ತಿಂಗಳಿಂದ EMI ಕಟ್ತಾ ಇಲ್ಲ. ಕಾಲ್ ಮಾಡಿದ್ರೆ ತೆಗಿತಾ ಇಲ್ಲ. ಆ ವಿಷಯ ನೋಡೋಣ ಅಂತ ಬಂದೆ. ನಾನ್ ಬರ್ತೀನಿ. ಔಮ 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 ಸ್ವಲ್ಪ ತಡ್ಕೋತಾಯಿ, ಮುದ್ದಾದ್ ಕರು ಹುಟ್ಟುತ್ತೆ. ಪಾಪ ಇದಕ್ಕೆ ಹೆರಿಗೆ ಆಗೋದ್ ಕಷ್ಟ ಇದೆ ಅನ್ಸುತ್ತೆ. ಆಸ್ಪತ್ರೆಗೆ ತಗೊಂಡ್ ಹೋಗಣ್ವಾ? ಅಯ್ಯೋ, ಹೊರಗಡೆನಾ? ಬೇಡ ಬೇಡ. ಆ ಬ್ಯಾಂಕ್ ಮೈತಿಲಿ ನೋಡಿದ್ಲು ಅಂದ್ರೆ ಲೋನ್ ಕಟ್ಟಿಲ್ಲ ಅಂತ ಹೇಳಿ ಹಸುನ್ ಕರ್ಕೊಂಡು ಹೋಗ್ಬಿಡ್ತಾಳೆ. ಹಾಗಂತ ಹೆರಿಗೆ ಕಷ್ಟ ಅಂತ ಗೊತ್ತಿದ್ರು ಆ ಮೂಕ ಪ್ರಾಣಿ ಜೀವನ ಬಲಿ ಕೊಡ್ತೀಯಾ? ಚಿಕ್ಕಮ್ಮ, ನೀನ್ ಹೋಗಿ ಬಿಸಿರ್ ಕಾಯಿಸು. ಹಾ ಸರಿನಮ್ಮ. ಹಸು ಹೆರಿಗೆ ಆದ್ರೆ ಕರು ನೆಲದ ಮೇಲೆ ಬಿದ್ದಾಗ ಏಟಾಗಲ್ವಾ? ಅಷ್ಟಕ್ಕೂ ನೀನ್ ತಗೊಂಡಿರೋ ಲೋನ್ಗೆ EMI ಕಟ್ಟೋಕ್ ಬರಲ್ಲ ಅಂತ ಮಾತ್ರ ಅನ್ಕೊಂಡಿದ್ದೆ. ಕಡೆ ಪಕ್ಷ ಹಸು ಕರು ಹಾಕ್ಬೇಕಾದ್ರೆ ಸುತ್ತ ಹುಲ್ ಹಾಕ್ಬೇಕು ಅನ್ನೋ ಜ್ಞಾನನೂ ನಿನ್ಗಿಲ್ಲ ಅಂತ ಅರ್ಥ ಆಗ್ತಿದೆ ನನ್ಗೆ. ನಿನ್ನ ನಂಬಿ ಲೋನ್ ಕೊಟ್ಟಿರೋ ನನ್ನನ್ನ ಕಡೆಗಣಿಸ್ತಾ ಇದ್ಯಾ ಅಂತ ಗೊತ್ತು. ಆದ್ರೆ ನಿನ್ನ ನಂಬಿ ಈ ಮನೆಗ್ ಬಂದಿರೋ ಈ ಮೂಕ ಪ್ರಾಣಿಗೆ ಯಾಕೆಷ್ಟು ಕಷ್ಟ ಕೊಡ್ತಾ ಇದ್ಯಾ? ತಗೊಳಮ್ಮ. ಚಿಕ್ಕಮ್ಮ, ಅವತ್ತು ನಾನ್ ಲೋನ್ ಕೊಡಿಸ್ದೆ ಹೋಗಿದ್ರೆ ಚಿಕ್ಕಪ್ಪನ ಪರಿಸ್ಥಿತಿ ಏನಾಗ್ತಿತ್ತು ಅಂತ ನಂಗೆ ಗೊತ್ತು. ತಿಂಗಳು ಲೋನ್ ಕಟ್ತಾ ಇದ್ರೆ ನನ್ ಕೆಲ್ಸದ ವಿಷಯ ಏನಾಗತ್ತೆ ಅಂತ ನಿಮ್ಗೂ ಗೊತ್ತು. ಎಲ್ಲ ಗೊತ್ತಿದ್ದು ಯಾಕ್ ಚಿಕ್ಕಮ್ಮ ನಾನ್ ಮಾತ್ ಕೇಳೋ ಹಾಗೆ ಮಾಡ್ತಾ ಇದ್ದೀರಾ? ನನ್ನ ಕ್ಷಮಿಸ್ಬಿಡಮ್ಮ. ಸಮಯಕ್ಕೆ ಕೈಯಲ್ಲಿ ದುಡ್ಡಿಲ್ದೆ ತಿಂಗಳು ಬಡ್ಡಿ ಕಟ್ಟಕ್ ಆಗ್ಲಿಲ್ಲ. ಬರೋ ತಿಂಗಳಿಂದ ಖಂಡಿತವಾಗ್ಲೂ ಕೊಡ್ತೀನಮ್ಮ. ಹೌದಮ್ಮ, ನಮ್ಮನ್ನ ನಂಬಿ ಲೋನ್ ಕೊಡ್ಸಿದ್ ನೀನು ಮಾತ್ ಕೇಳೋ ಹಾಗೆ ಮಾಡೋದಿಲ್ಲ. ತಲೆನಾಡ ಇಟ್ಟಾದ್ರೂ ಸರಿ, ಬರೋ ತಿಂಗಳಿಂದ ಸರಿಯಾಗಿ ಕಟ್ತೀವಿ. ಸಾಲ ಕಟ್ತೀನಿ ಅಂತ ನನ್ ಮಾತ್ ಕೊಟ್ಟಿದ್ದೀರಾ. ಹೇಗಾದ್ರೂ ನಿನ್ ಹತ್ರ EMI ವಸೂಲಿ ಮಾಡ್ತೀನಿ ಅಂತ ನಮ್ ಮ್ಯಾನೇಜರ್ಗೆ ನಾನ್ ಮಾತ್ ಕೊಟ್ಟಿದ್ದೀನಿ. ನೀನ್ ಕೊಟ್ಟು ಮಾತು ಉಳಿಸ್ಕೋತೀಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಾನ್ ಕೊಟ್ಟು ಮಾತನ್ನ ಖಂಡಿತ ಉಳಿಸ್ಕೋತೀನಿ. ಉಳಿಸ್ಕೋಬೇಕು. ಅಯ್ಯೋ, ಏನಾಗಲ್ಲ, ಸ್ವಲ್ಪ ಸಹಿಸ್ಕೋ.
ಇಷ್ಟು ಮುದ್ದಾಗಿದೆ. ಚಿಕ್ಕಪ್ಪ, ಇದಕ್ಕೆ ಒಂದು ಒಳ್ಳೆ ಹೆಸರಿಡು. ನಿನ್ ಕೈಯಾರೆ ಹೆರಿಗೆ ಮಾಡಿಸಿದ್ಯಾ, ನೀನೇ ಒಂದ್ ಹೆಸರಿಡಮ್ಮ. ಏನ್ ಹೆಸರು ಇಡೋಣ? ತುಳಸಿ. ಚಿಕ್ಕಪ್ಪ, ಇದ್ರ ಹೆಸರು ತುಳಸಿ. ಅಮ್ಮ ಅಮ್ಮ ಚೆನ್ನಾಗಿದ್ಯಮ್ಮ, ತುಂಬಾ ಚೆನ್ನಾಗಿದೆ. ಚೆನ್ನಾಗಿರತ್ತೆ. 3 ತಿಂಗಳಿಂದ ನೀವು ಕಟ್ಬೇಕಾಗಿರೋ EMI ಬದಲಿಗೆ ನಿಮ್ ಹಸುನ ತಗೊಂಡ್ ಹೋಗ್ತೀನಿ. ನೀವು ಕಟ್ಬೇಕಾಗಿರೋ EMI ಕಟ್ಟಿ ಆಮೇಲೆ ಇದನ್ನ ತಗೊಂಡ್ ಹೋಗಿ. ಅಮ್ಮ, ಈ ಸಲ ಹೇಗಾದ್ರೂ ಕಟ್ಬಿಡ್ತೀನಮ್ಮ. ಇದೊಂದ್ಸಲ ಬಿಟ್ಬಿಡಮ್ಮ. ಇನ್ ಮುಂದೆ ಈ ತರ ತಡ ಮಾಡಲ್ಲಮ್ಮ. ತಾಯಿ ಮಗುನ ಬೇರೆ ಮಾಡೋ ಶಕ್ತಿ ಈ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ ಚಿಕ್ಕಪ್ಪ. ನೀನ್ ಮಾಡಿರೋ ತಪ್ಪಿಗೆ ಈ ಎಳೆ ಕರುಗೆ ಶಿಕ್ಷೆ ಕೊಡಕ್ಕಾಗಲ್ಲ. ಈ ತಾಯಿಗೆ ಮಗುನ ದೂರ ಮಾಡಿ ಆ ಪಾಪನ ನಾನ್ ಕಟ್ಕೊಳ್ಳೋದಿಲ್ಲ. ಅದಕ್ಕೆ ಒಂದ್ ತಾಯಿಗೆ ಮಗುವಾಗಿ ಅಮ್ಮನ್ ಪ್ರೀತಿನ ಅರ್ಥ ಮಾಡ್ಕೊಳ್ಳೋ ಮಗಳಾಗಿ ಈ ತಾಯಿ ಮಗು ಪ್ರೀತಿ ಅನುರಾಗಕ್ಕೆ ಅಡ್ಡ ಬರ್ಬಾರ್ದು ಅಂತ ಅನ್ಕೊಂಡಿದೀನಿ. ಅದಕ್ಕೆ ಲೋನ್ ಕಟ್ಟೋದಕ್ಕೆ ನಿಮ್ಗೆ ಇನ್ನೊಂದು ಅವಕಾಶ ಕೊಡ್ತಾ ಇದ್ದೀನಿ. ನಿನ್ನಂತ ಒಳ್ಳೆ ಹೆಣ್ಮಗು ಮೋಸ ಮಾಡಿದ್ರೆ ನಮ್ಗೆಲ್ಲಾದ್ರೂ ಒಳ್ಳೇದಾಗತ್ತಮ್ಮ. ಈ ತಿಂಗಳಿಂದ ನನಗೆ ಆದಾಯ ಜಾಸ್ತಿ ಆಗತ್ತೆ. ಮುಂದಿನ ತಿಂಗಳಿಂದ ಸರಿಯಾಗಿ ಕಟ್ಬಿಡ್ತೀನಮ್ಮ. ನನ್ನ ನಂಬು ತಾಯಿ. ನಿನ್ ಮೇಲೆ ನನ್ಗಿರೋ ನಂಬಿಕೆನ ಉಳಿಸ್ಕೋತೀಯ ಅಂತ ಅನ್ಕೋತಿದ್ದೀನಿ. ಸದ್ಯಕ್ಕೆ ನೀನ್ ಕಟ್ಬೇಕಾಗಿರೋ EMIನ ನಾನೇ ಕಟ್ತೀನಿ. ಮುಂದಿನ ತಿಂಗಳಿಂದ ಮಾತ್ರ ನನಗೆ ಕೆಟ್ಟ ಹೆಸರು ಬರ್ದಿರೋ ಹಾಗೆ ನೀನೇ ನೋಡ್ಕೋಬೇಕು. ತುಂಬಾ ಉಪಕಾರ ಆಯ್ತಮ್ಮ. ಹೋಗಿ ಬಿಸ್ತೀರ್ ತುಂಬಾ. ಅಕ್ಕ 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 ಏನಾಯ್ತು? ಅಮ್ಮ ಅಮ್ಮ ಮತ್ತೆ ಮರ್ಯಾದೆ ತೆಗೆದ್ಲಕ್ಕ. ಮತ್ತೆ ಏನ್ ಮಾಡಿದ್ರು? ಏನ್ ಮಾಡ್ತಿದ್ದಾಳೆ? ಏನೇ? ಎಷ್ಟೇ ಪೊಗ್ರು ನಿನ್ಗೆ? ಎಷ್ಟು ಧೈರ್ಯ ನಿನ್ಗೆ? ನಾನು ರಂಗೋಲಿ ಮೇಲೆ ಹಾಕಿರೋ ಹುಲ್ಲನ್ನ ನಾಚಿಕೆ ಇಲ್ದೆ ತಿಂದು ಕಷ್ಟಪಟ್ಟು ಹಾಕಿರೋ ರಂಗೋಲಿ ಮೇಲೆ ಸಗಣಿ ಹಾಕಿ ನನ್ಗೆ ಅವಮಾನ ಮಾಡ್ತೀಯಾ? ಅದಕ್ಕೆ ನಾನ್ ಕೊಡ್ತಾ ಇರೋ ಶಿಕ್ಷೆ ಏನ್ ಗೊತ್ತಾ? ಅಯ್ಯೋ ದೇವ್ರೆ, ಕದ್ದು ಮುಚ್ಚಿ ಹಾಲ್ ಕರೀತಿದ್ದಾಳೆ.